ಹೆಲೋ. ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡು ಏನೋ ಮಾಡಕ್ ಹೋಗಿ ಏನೋ ಮಾಡಕ್ ಬಂದಿದೀವಿ. ಒಂದು ರೀಲ್ ಮಾಡೋಣ ಅಂತಂದ್ರೆ ಯಾವ ರೀಲ್ ಮಾಡೋದು ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ವಿಡಿಯೋ ಶುರು ಮಾಡ್ಬಿಟ್ಟೆ. ನಾವು ಎಂಥ ಇದೀವಿ ಅಂದ್ರೆ ನಾನು ಮತ್ತೆ ಮೋಹಕ್. ಸೊ ಮೋಹಕ್ ಬಂದು ನನ್ನ ಬೆಸ್ಟ್ ಫ್ರೆಂಡ್. ಹೆಂಗೆ ಅಂತ ಹೇಳ್ತೀನಿ, ನಾನು ಪ್ರತಿ ಸರಿ ಏನಾದ್ರು ಮಾತಾಡಿದಾಗ ಅದಕ್ಕೆ ಒಳ್ಳೆ ಕೌಂಟರ್ ಕೊಡ್ತಾನೆ. ಸೊ ಬೆಸ್ಟ್ ಫ್ರೆಂಡ್ ಯಾವಾಗಿದ್ರು ಹಾಗೆ ಅಲ್ವಾ? ಹಾ ನೋಡಿ ಕೊಟ್ಟ. ಅಂಡ್ ಇವತ್ತು ಬಂದಿರೋದು KRS ಬ್ಯಾಕ್ ವಾಟರ್ಸ್. ಸೊ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಸುಮಾರು ವಿಡಿಯೋಸ್ ನೋಡಿರ್ತೀರಾ. ಇದ್ರ ಬಗ್ಗೆ ನಾನು ಹೇಳ್ಬೇಕು ಅಂತೇನಿಲ್ಲ, ನಿಮಗೇನ್ ಗೊತ್ತು ಅಂತ ಒಂದು ಕಮೆಂಟ್ ಹಾಕಿ ಅಲ್ವಾನಾ? ಹೌದು. ನಾ ವಿಚಾರ ಏನ್ ಹೇಳ್ತಿದ್ದೆ ಅವಾಗ್ಲೇ ಅಂದ್ರೆ, ನಾವಿಬ್ರು ಎಷ್ಟು ಸ್ಪೆಷಲ್ ಅಂದ್ರೆ ನಾವ್ ಇರೋ ಕಡೆ ಎಲ್ಲ ಮಳೆ ಬೆಳೆ ಚೆನ್ನಾಗಿರುತ್ತೆ. ನೋಡಿ ಮಳೆ ಬರ್ತೀವಿ, ಎಂಥ ಮನಸ್ಥಿತಿ ನಮ್ದಲ್ವನ? ಅಷ್ಟು ನೀರಿದೆ. ನಾನು ಹಾಗೆ ಒಂದು ಕವಿತೆ ಬರೆಯೋದಕ್ಕೆ ಅಂತ ಮಾಡಿದೆ. ನಮ್ಮ ಬಾಂಧವ್ಯ ಕರೆಗೆ ನೀರಾದೇನ ಕ್ವಶನ್ ಮಾರ್ಕ್. ಅದು ನಮ್ಮ ಬಾಂಧವ್ಯ ಹೇಗೆ ಅಂದ್ರೆ ನೀರಿನಂತೆ ನಿಷ್ಕಲ್ಮಶ. ನಿನ್ನ ನೆನಪುಗಳು ನನಗೆ ನೀರಲ್ಲಿ ಬರುವಂತ ಅಲೆಗಳಂತೆ ಮತ್ತೆ ಮತ್ತೆ ಅಪ್ಪಳಿಸುತ್ತೆ ಅಂತ. ಏನ್ ಅರ್ಥ ಆಗಿಲ್ಲ ನಿಂಗೆ? ಅರ್ಥ ಆಗಿರೋರ್ಗೆ ಅರ್ಥ ಆಗಿರುತ್ತೆ. ಒಳಗಡೆ ವಿಡಿಯೋ ಫೋಟೋ ಮಾಡಂಗಿಲ್ಲ, ಮಾಡಿದ್ರೆ ಮೆಟ್ಟಲ್ ಹೊಡಿತೀನಿ ಅಂತ ಫೋಟೋ ಹಾಕಿ ಇದು ಬೋರ್ಡ್ ಹಾಕೋರೆ. ವಿಡಿಯೋ ಮಾಡಲ್ಲ, ಓಕೆನಾ? ಸರ್ ದೇವಸ್ಥಾನದ ಒಳಗಡೆ ಹೋಗಿದ್ವಿ. ಒಳಗಡೆ ಏನೇನ್ ನೋಡಿದ್ವಿ ನಾವು, ತುಂಬಾ ಖುಷಿ ಆಯ್ತು ಆಕ್ಚುಲಿ. ನೋಡಿ ಈ ತರ ವಿಸಿಲ್ ಹೊಡಿತಾ ಇರ್ತಾರೆ. ಬಟ್ ನನಗೆ ಇದೊಂದು ಡೌಟ್ ಇದೆ ನನ್ನ ಜೀವನದಲ್ಲಿ, ನಾವು ಯಾರಾದ್ರೂ ಇರ್ಬೇಕಾದ್ರೆ ವಿಸಿಲ್ ನೋಡಿದ್ರೆ ಬೈತಾರೆ ಗುರು, ಅವ್ರು ವಿಸಿಲ್ ನೋಡಿದ್ರೆ ಓಕೆ ಅಂತಾರೆ. ಅದನ್ನ ದಿಸ್ ಇಸ್ ಔಟ್ ಆಫ್ ಕಾಂಟೆಕ್ಸ್ಟ್, ಬಟ್ ಕ್ಯೂರಿಯಾಸಿಟಿ ಮೇಲೆ ಇದೆ. ಒಳಗಡೆ ದೇವಸ್ಥಾನದಲ್ಲಿ ಹೋದ್ಮೇಲೆ ಒಂದು ದೇವಸ್ಥಾನದಲ್ಲಿ ಆಫರಿಂಗ್ಸ್ ಇಲ್ಲ ಅಂತ ಹಾಕ್ತಾರೆ. ಈ ಒಂದು ದೇವಸ್ಥಾನದಲ್ಲಿ ನೀವು ದಕ್ಷಿಣೆ ಕೂಡ ಹಾಕುವ ಹಾಗೆ ಇಲ್ಲ. ದಿಸ್ ಇಸ್ ದ ರೂಲ್ಸ್, ಕೇಳಿಸ್ಕೊಳ್ಳಿ. ಹಿಂದಿಲೇ ಇರ್ತಾವ್ರೆ, ಕನ್ನಡದಲ್ಲಿ ಅವಾಗ ಚೆನ್ನಾಗಿ ಹೇಳಿದ್ರು. ಫೋಟೋ ವಿಡಿಯೋ ಮಾಡಂಗಿಲ್ಲ ಅಂಡ್ ಜೊತೆಗೆ ದಕ್ಷಿಣೆ ಕೂಡ ಹಾಕಂಗಿಲ್ಲ ಅಂತ ಹೇಳಿ ವಿಶೇಷವಾಗಿ ಅನಿಸ್ತು ನನಗೆ. ಇಲ್ಲಿಗೆ ನಾನು ಮಾತಾಡೋದು ಏನಂತಾನೆ ಮರ್ಸ್ಬಿಡ್ತೀಯಲ್ಲ. ಸೊ ಮುಂದೆ ಎಲ್ಲಿಗೆ ಹೋಗ್ತೀವೋ ಪ್ಲಾನ್ ಇಲ್ಲ, ಸುಮ್ಮನೆ ಹೋಗ್ತಾ ಇದೀವಿ. ಕಮೆಂಟ್ ಆಗ್ಲೇಬೇಕು, ಏನ್ ಎಲ್ಲೆಲ್ಲ ಹೋಗ್ಬೇಕು, ಏನ್ ತರಿಸ್ಬೇಕು ಅಂತ ಎಲ್ಲ ಹೇಳಿದ್ರೆ ನಾವು ತರಿಸ್ಕೊಂಡು ಬರ್ತೀವಿ. ಕರೆಕ್ಟ್. ಮುಂದೆ ಸಿಗೋಣ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡ್ಬಿಡು. ಮುಂದೆ ಸಿಗೋಣ, ಆದ್ರೆ ಇವಾಗ್ಲೇ ಕ್ಲೋಸ್ ಅಲ್ಲ. ಅಕ್ಕ ಗಾಯಾಡ ಹೋಗ್ಲಿ. ಅಕ್ಕ ನಿನಗೆ ನನ್ಗಲ್ಲ, ಅಕ್ಕ ನಿನಗೆ ನನ್ಗಲ್ಲ. ಅಲ್ಲಿ ತುಂಟು ಕಣ್ಣ ಸುಂದರೇ. ಸಿಕ್ದಲ್ಲಿ ಕ್ವಾಟ್ಲೆ ಮಾಡ್ತಿದೀವಿ. ಒಂದ ನನಗೆ ಏಟ್ ಬೀಳುತ್ತೆ, ಇಲ್ಲ ಇವನಿಗೆ ಏಟ್ ಬೀಳುತ್ತೆ. ಬಟ್ ಇವನಿಗೆ ಏಟ್ ಬಿದ್ದಾಗ ನನ್ನ ಹೆಸರು ಹೇಳ್ಬಿಟ್ಟು ಜಾರ್ಕೋತಾನೆ ಅನ್ನೋ ನಂಬಿಕೆ ನನಗೆ. ನೋಡೋಣ, ಹಾಯ್ ಅಂತ ಹೇಳಿದ್ರು ಅದನ್ನು ನೋಡೋಣ. ನೆಕ್ಸ್ಟ್ ಯಾವ್ದಾದ್ರು ಗ್ಯಾಂಗ್ ಸಿಗ್ತಾರೆ, ಅವ್ರದ್ದು ಹಂಗೆ ಮಾತಾಡ್ಸೋಣ. ಓಕೆ, ಫ್ರೆಂಡ್ಸ್ ಇರ್ತಾರಲ್ಲ, ಸೊ ಫ್ರೆಂಡ್ಸ್ ಗ್ಯಾಂಗ್ ಅಲ್ಲಿ ಇರ್ಬೇಕಾದ್ರೆ ಇನ್ನೊಬ್ರಿಗೆ ಅವ್ರಿಗೆ ತಮಾಷೆ ಮಾಡ್ಬೇಕು ಅನ್ನೋದೇ ಆಸೆ. ಸಿ ಫಾರ್ ಎಕ್ಸಾಂಪಲ್, ಈಗ ನಾವಿಬ್ರು ಇದೀವಿ. ಇವಾಗ ನಾನು ಇದಕ್ಕೆ ತಮಾಷೆ ಮಾಡ್ತಾ ಇರ್ತೀನಿ, ನೀನು ನನಗೆ ತಮಾಷೆ ಮಾಡ್ತಿರ್ತೀನಿ. ಅದೇ ತರ ನೋಡೋಣ ಏನದು. ಸೊ ಎಸ್, ಈಗ ನಾವು ಬಂದಿರೋದು ಎಲ್ಲಿ ಅಂತ ಗೊತ್ತಾ? ಎಲ್ಲಿ ಬಂದಿದ್ದೀವಿ ಅಂತಂದ್ರೆ ಮೈಸೂರು ದಸರಾದ ಕೇಕ್ ಶೋ. ಮೈಸೂರು ದಸರಾದಲ್ಲಿ ಒಂದು ಕೇಕ್ ಶೋ ನಡೀತಾ ಇದೆ, ಅಲ್ಲಿಗೆ ಬಂದಿದ್ದೀವಿ. ಸೊ ಇಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ, ಈಗಾಗಲೇ ನೀವು ನೋಡ್ತಿದ್ದೀರಾ, ಇಲ್ಲಿ ಮೈಸೂರು ಪ್ಯಾಲೇಸ್ ಅನ್ನ ಕೇಕಲ್ಲಿ ಮಾಡಿದ್ದಾರೆ, ಕನ್ನಂಬಾಡಿ ಕಟ್ಟೆಯನ್ನ ಕೇಕಲ್ಲಿ ಮಾಡಿದ್ದಾರೆ. ಇನ್ನೂ ಅಲ್ಲಿ ಮಾಡಿರ್ತೀರಾ, ಸುಮಾರು ಜನ ಇನ್ಫ್ಲುಯೆನ್ಸಸ್ ಮಾಡಿದ್ದಾರೆ. ನೋಡೋಣ ನಮ್ಮ ಇನ್ಫ್ಲುಯೆನ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂತ. Oh my God.
ಕಾರ್ ಇವಾಗ್ಲೇ ಬರ್ಬೇಕಿತ್ತ. ಹಾ ನೋಡಿ ಸಖತ್ತಾಗಿದೆ ಲೈಟಿಂಗ್ಸ್. ಮತ್ತೆ ಗಾಡಿ ಅಡ್ಡ ವಿಶ್ವೇಶ್ವರಯ್ಯ ಇಲ್ಲಿ ಸಖತ್ತಾಗಿ ಮಾಡೋರೆ. SM ವಿಶ್ವೇಶ್ವರಯ್ಯ. ಇವಾಗ್ಲೇ ಟ್ರಾಫಿಕ್ಗೆ ಸಿಕ್ಕಾಕೊಂಡ್ಬಿಟ್ರಿ. ಅವ್ರಿಗೆ ಯಾರಿಗಾರು ಸುಮ್ಮನೆ ಒಂದು ಆಯ್ ಹೇಳಣ್ಣ. ಒಂದು ಆಯ್ ಹೇಳಿ ಸರ್, ಒಂದು ಆಯ್ ಹೇಳಿ. ಓಕೆ, ಒಂದು ಆಯ್ ಹೇಳಿ ಸರ್. ವೆರಿ ಗುಡ್ ಸರ್, ಆಯ್ ಹೇಳಿ. ಥ್ಯಾಂಕ್ ಯು. ಅವ್ರು ಮುಂದೆ ಇರೋರು ಅವರು ಬಾಯ್ ಹೇಳಕ್ಕೆ ಹೇಳಿ ಸರ್. ಹಾಯ್. ಇಲ್ಲಿ ಇದಕ್ಕೆ ಆಯ್ ಹೇಳಿ ಸರ್. ಹೌದಾ? ಓಕೆ, ಮಲ್ಕೊಳ್ಳಿ. ಓಕೆ ಥ್ಯಾಂಕ್ ಯು. ಪಾರ್ಕಿಂಗ್ ಆಯ್ತು. ಓಕೆ, ಇವ್ರು ಅಣ್ಣ ಹೇಳಿ, ಆಯ್ ಹೇಳಿ. ಆಯ್. ಆಯ್. ಇವ್ರಿಗೆ ಆಯ್ ಹೇಳಿ ಅಣ್ಣ. ಸಖತ್ತಾಗಿದೆ ನೋಡಿ. CV ರಮನ್. ಇಲ್ಲಿ ಓ, CV ರಾಮನ್, ಡಾಕ್ಟರ್ APJ ಅಬ್ದುಲ್ ಕಲಾಂ. ಅಲ್ಲಿ ಮಿಸೈಲ್ ಅಲ್ಲ, ರಾಕೆಟ್. ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ. ಹೌದು, ಡಾಕ್ಟರ್ APJ ಅಬ್ದುಲ್ ಕಲಾಂ. ಅಲ್ಲಿ ಹೋಗ್ತಾ ಇದೆ ಗಾಡಿ. ಯಾರು ಒಬ್ರು ನೋಡಿದ್ರ? ಅವಾಗ ನಾನು ನೋಡ್ತಾನೆ ಅವ್ರು ನಗ್ಲಿಲ್ಲ. ಯಾರು ನಗ್ತಾವ್ರೆ, ನಾನ್ ಸುಮ್ಮನೆ ಇದ್ದೀನಿ. ನನ್ನಂತೊಳಗಿರು ಬಿದ್ದು ನಗದಿತ್ತು. ಹೋಗೋಣ ರುಬ್ಬಣನಲ್ಲಿ. Oh my God. ಎಲ್ಲೂ ಓಡಾಡಕ್ಕಾಗಲ್ಲ. ಬ್ರೋ, ಡಾಕ್ಟರ್ ಬ್ರೋ. ಸತ್ಯ ಬೋಲೆ. ಡಾಕ್ಟರ್ ರಾಜ್ಕುಮಾರ್. नहीं, लेकिन कोई और भी है। कर्नाटका का मैप भी है ना उसमें। हाँ। सभी कर्नाटक वो नहीं है, शायद और भी है। जलियन वाला बाग ಜಲಿಯನ್ ವಾಲಾ ಬಾಗ್ ಅದಕ್ಕಿನ್ನ ಬಹಳ ಹೀನವಾದಂತ ಪರಿಸ್ಥಿತಿ. शायद विष्णुवर्धन ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ ಅಂತ ಸರ್ಕಾರ ಕಟ್ಟಕ್ಕಾಗಲ್ಲ ಅಂತ ಆಫ್ ಮಾಡ್ಬಿಟ್ರು. ಎಂಟರ್ಟೈನ್ ಮಾಡಕ್ ಕರೆಂಟ್ ಬಿಲ್ ಕಟ್ಬಿಟ್ಟು ಬರೋದಪ್ಪ. ಚಿಕ್ಕ ಬ್ರೇಕ್ ತಗೊಂಡ್ಬಿಟ್ಟು ಒಂದು ಹೋಟ್ಲಿಗೆ ಬಂದಿದ್ದೀವಿ. ಊಟ ಮಾಡ್ಕೊಂಡು ಫೋನ್ ಹಾಕ್ತೀವಿ ಅಂತ ಹೇಳಿ. ಓಕೆ, ಬಾಯ್. ಇವತ್ತು ನಾವು ಮೈಸೂರಿಗೆ ಬಂದು ಲೈಟ್ಸ್ ಎಲ್ಲ ನೋಡ್ಬಿಟ್ಟು ಸಾಕಾಗಿತ್ತು. ಆದ್ರೆ ಒಂದು ಕಡೆ ಸಖತ್ತಾಗಿತ್ತು, ಇನ್ನೊಂದು ಕಡೆ ಸಖತ್ ಲೇಟು ಆಯ್ತು. ಅಂಡ್ ನಾವು ನಡೆಯೋದು ಓಡಾಡೋದು ಅದೆಲ್ಲ ತಗೊಳಕ್ ಹೋಗ್ಲಿಲ್ಲ. ಕಾರಣ ಏನಪ್ಪಾ ಅಂದ್ರೆ, ಒಂದು ಟ್ರಾಫಿಕ್ ಇತ್ತು, ಇನ್ನೊಂದು ಓಡಾಡಬೇಕಾದ್ರೆ ಮೊಬೈಲ್ ಅನ್ನ ಕಸ್ದುಕೊಂಡು ಹೋಗುವಂತ ಸನ್ನಿವೇಶ ಜಾಸ್ತಿ ಇತ್ತು. ಆ ವಿಚಾರಕ್ಕೆ ನಾವು ತಗೊಳಕ್ ಹೋಗಿಲ್ಲ. ಬಟ್ ಇವತ್ತಿನ ಒಂದು ವಿಡಿಯೋವನ್ನ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಕ್ ಪ್ರಯತ್ನ ಪಟ್ಟಿದ್ದೀನಿ. ಸೊ ನಮ್ಮ ಹೀರೋ ಮೋಹಕ್ ಅವರು ನಮ್ಮ ಲೈವ್ ಅಲ್ಲಿ ನಮ್ಮ ಬ್ಲಾಗ್ ಅಲ್ಲಿ ಜಾಯಿನ್ ಆಗಿ ಹೇಗನ್ನಿಸ್ತು ನಿಮಗೆ? ಇಷ್ಟ ಆಯ್ತು. ಇಷ್ಟ ಆಯ್ತಾ? ಏನ್ ಇಷ್ಟ ಆಯ್ತು?
ಇಷ್ಟ ಅಂದ್ರೆ ಎಲ್ಲ ಸುತ್ತಾಡೋದೆಲ್ಲ ಹಾ ಅದೆಲ್ಲ ನನಗೆ ಹೊಸದೆ. ಕ್ಯಾಮರಾ ಇಟ್ಕೊಂಡೆಲ್ಲ ಸುತ್ತಾಡೋದೆಲ್ಲ ಅದೆಲ್ಲ ಹೊಸದೆ. ಅಷ್ಟೇ. ಎಂಜಾಯ್ ಮಾಡಿದ್ರಾ? ಹಾ, ಫಸ್ಟ್ ಟೈಮ್ ನಾನು ಯೂಟ್ಯೂಬಲ್ಲಿ ಬರ್ತಾ ಇರೋದು. ದಾಟ್ ಇಸ್ ಸೋ ಸ್ವೀಟ್. ಸೊ ಅದೇ ಖುಷಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಮತ್ತೆ ಕಾಮೆಂಟು ಮಾಡಬೇಕು. ಇವನ್ ನಂದು ಹೇಳೇ ಇಲ್ಲ, ನಂದ್ರಲ್ಲೇ ಮುಗಿಸ್ಬಿಟ್ಟ ಅವ್ರು. ಎನಿವೇಸ್, ನೆಕ್ಸ್ಟ್ ನಮ್ಮ ಬ್ಲಾಗಲ್ಲಿ ಬರ್ತೀರಾ ಇನ್ನೊಂದ್ಸರಿ? ಪಕ್ಕನಾ? ಶೋರ ಡೀಲಾ? ಪಕ್ಕ ಡೀಲು, ಪಕ್ಕ ಕರಿತೀನಿ, ಬರ್ಬೇಕು. ಓಕೆ, ಸಿಗೋಣ ಮತ್ತೆ. ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲರೂ ನಿಮ್ ಮನೆಗೆ ಹೋಗಿ, ನಾವು ನಮ್ಮ ಮನೆಗೆ ಹೋಗ್ತೀವಿ. ಬಾಯ್. ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಈ ತರನೇ ವಿಡಿಯೋ ಬೇಕಂದ್ರೆ ಕಾಮೆಂಟ್ ಮಾಡಿ, ಅವಾಗ ಈ ತರನೇ ವಿಡಿಯೋಗಳು ಮಾಡ್ತಾ ಇರ್ತೀವಿ. ಆಮೇಲೆ ಇವಾಗ ಮನೆಗೆ ಹೋಗುವಂತ ಸಮಯ, ಮತ್ತೆ ಸಿಗ್ತೀವಿ. ಸಿಗೋ ತನಕ ಮಿಸ್ ಮಾಡ್ಕೋತಾರೆ ಅಲ್ವನ? ಹಾ, ಓಕೆ, ಬಾಯ್. ಬಾಯ್. ಹಾಕೋ ಡೋರು.